ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತು ಕ್ಲಾಸ್ 12 ಸೆಕೆಂಡ್ PUC NCERT ಫಸ್ಟ್ ಚಾಪ್ಟರ್ನ 16th ಪ್ರಾಬ್ಲಮ್ 1.16 ಟೀಚ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ವಾಟ್ ಈಸ್ ದ ಫ್ಲಕ್ಸ್ ಆಫ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಎಕ್ಸೈಸ್ 1.15 ಥ್ರೂ ಎ ಕ್ಯೂಬ್ ಆಫ್ ಸೈಡ್ 20 centimeter ಓರಿಯೆಂಟೆಡ್ ಸೊ ದಟ್ ಇಟ್ಸ್ ಫೋರ್ಸ್ ಆರ್ ಪ್ಯಾರಲಲ್ ಟು ದ ಕೋಆರ್ಡಿನೇಟ್ ಪ್ಲೇನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೊಲ್ಯೂಷನ್ ನೋಡೋದಾದ್ರೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಎಕ್ಸೈಸ್ 1.15 ನಮ್ಗೆ ಏನ್ ಬಂದಿದೆ ಅಂದ್ರೆ ಏನ್ ಕೊಟ್ಟಿದೆ ಅಂದ್ರೆ 3 × 10³ I ಕ್ಯಾಪ್ ನ್ಯೂಟನ್ ಪರ್ ಕೂಲೂಮ್. ಸೊ 1.15 ಆಲ್ರೆಡಿ ನಾವು ಮಾಡಿದೀವಿ. ಸೊ ಅದ್ರಲ್ಲಿ ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ಅದನ್ನ ನೋಡ್ಕೋಬಹುದು. ಸೊ ಇಲ್ಲಿ ಅವ್ರು ಏನ್ ಕೇಳ್ತಿದ್ದಾರೆ, ದ ಫ್ಲಕ್ಸ್ ಥ್ರೂ ಎ ಕ್ಯೂಬ್ ಆಫ್ ಸೈಡ್ ಓರಿಯೆಂಟೆಡ್ ಸೊ ದಟ್ ಫೇಸಸ್ ಆರ್ ಪ್ಯಾರಲಲ್ ಟು ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ಕೋಆರ್ಡಿನೇಟ್ಸ್ ಆಕ್ಸಿಸ್ ನಾನು ಬರೆಯೋದಾದ್ರೆ, ಸೊ ಹಿಯರ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಇಟ್ ಈಸ್ z axis. So it is a three-dimensional view. So this is xy plane, yz plane and xz plane. So ಇಲ್ಲಿ ನಾನು ಜಸ್ಟ್ ನಿಮಗೆ ಆಕ್ಸಿಸ್ ನೋಡೋದಾದ್ರೆ ನೀವು ಯಾವ ರೀತಿ ಈ ಮಾರ್ಕರಿನ ನಾನು ತೋರಿಸ್ತೀನಿ. ಸೊ ದಿಸ್ ಅಲಾಂಗ್ x axis is y ಅಂದ್ಕೊಂಡ್ರೆ, ಸೊ ಯು ಕ್ಯಾನ್ ಟೇಕ್ ದಿಸ್ ಆಸ್ ಅ z axis. ಸೊ ನಾವು ಇಲ್ಲಿ 2-dimensional ಬೋರ್ಡ್ ಅಲ್ಲಿ ಬರೆಯಕ್ಕಾಗಲ್ಲ ಅಂತ ನಾವು ಈ ತರ ಬರ್ಕೋತೀವಿ. ಸೊ actually it is like this. So one is coming out of the board, one is along y axis like this and one is along z. So z axis is actually along this direction. ಸೊ ನಾವು ಇಲ್ಲಿ ಅವ್ರು ಏನ್ ಕೊಡ್ತಾ ಇದ್ದಾರೆ, ಕ್ಯೂಬ್ ಕೊಡ್ತಾ ಇದ್ದಾರೆ. ಕ್ಯೂಬ್ ಪ್ಲೇನ್ಸ್ ಫೇಸಸ್ ಆರ್ ಪ್ಯಾರಲಲ್ ಟು ದಿಸ್ ಕೋಆರ್ಡಿನೇಟ್ ಪ್ಲೇನ್ಸ್. ಸೊ ಪ್ಯಾರಲಲ್ ಆಗಿ ಇಡಬೇಕು ಅಂದಾಗ, ಸೊ ಲೆಟ್ ಅಸ್ ಟೇಕ್ ಎ ಕ್ಯೂಬ್ ಲೈಕ್ ದಿಸ್. So it is like this. So the electric field is actually along this direction, x direction. So ಇಲ್ಲಿ area vectors ತಗೊಳ್ಳೋದಾದ್ರೆ ನಮಗೆ, for this space we always have to take along outward direction. So area vectors. So ನಾನು ಇಲ್ಲಿ ಒಂದು ಬಾಕ್ಸ್ ತೋರಿಸಿ ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. So if you take this as a cube which is placed here, so you can take one area vector like this for this top surface. So for this top surface along y direction. So one you can take for this face, you can take along this direction. This is actually z direction. Similarly below that you can take it as negative y axis. Similarly behind illondide face. So ee face ge ನಾವು ಇಲ್ಲಿ ಈ ತರ ತಗೊಂಡ್ರೆ actually in ಕಾಣಿಸಲ್ಲ. So I am showing like this. So if I take like this, it is into the plane like this. Okay, it is into the plane like this. So ಅದು ನಮಗೆ ನೆಗೆಟಿವ್ z axis ಅಲ್ಲಿ ಇರುತ್ತೆ. So this coming out of the plane is actually positive z axis, going into the plane is negative z axis. ಸೊ ಇಲ್ಲಿ ನಮಗೆ ಎಕ್ಸ್ ಆಕ್ಸಿಸ್ ಕಡೆಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ವಿ ಹ್ಯಾವ್ ಟು ಟೇಕ್ ದಿಸ್ ಪ್ಲೇನ್ ಅಂಡ್ ದಿಸ್ ಪ್ಲೇನ್ ಅಂಡ್ ದೀಸ್ 4 ಪ್ಲೇನ್ಸ್ ಏನಿದೆ ಅದಕ್ಕೆ ಏರಿಯಾ ವೆಕ್ಟರ್ ನಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಕ್ಚುಲಿ ಅಲಾಂಗ್ ಎಕ್ಸ್ ಡೈರೆಕ್ಷನ್. ಇಲ್ಲಿ ನಮಗೆ ಏರಿಯಾ ವೆಕ್ಟರ್ ಈ ತರ ಬರುತ್ತೆ. ಸೊ ಹಿಯರ್ ಫಾರ್ ದಿಸ್ ಪ್ಲೇನ್ ಇಟ್ ಇಸ್ ಇನ್ ಟು ದ ಪ್ಲೇನ್, ಫಾರ್ ದಿಸ್ ಇಟ್ ಇಸ್ ಔಟ್ವರ್ಡ್ ಆಫ್ ದ ಪ್ಲೇನ್ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ಏರಿಯಾ ವೆಕ್ಟರ್ ಫಾರ್ ದಿಸ್ ಸ್ಪೇಸ್ will get like this, and for this face which are actually parallel to this yz plane. Parallel to yz plane ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ. ಅಂಡ್ ಏನಕ್ಕೆ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಏರಿಯಾ ವೆಕ್ಟರ್ ಆಂಗಲ್ ನಮ್ಗೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ 0 ಬರುತ್ತೆ ಇಲ್ಲಿ. ಸೊ ಏರಿಯಾ ವೆಕ್ಟರ್ ಇಸ್ ಆಕ್ಚುಲಿ ಲೈಕ್ ದಿಸ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. ಸೊ ಇಲ್ಲಿ ನಮಗೆ ಆಂಗಲ್ 180 ಡಿಗ್ರಿ ಬರುತ್ತೆ, ಇಲ್ಲಿ ಮತ್ತೆ 0 ಬರುತ್ತೆ ನಮಗೆ ಆಂಗಲ್. ಸೊ ಇನ್ ಉಳಿದಿದ್ದ ಕೇಸಸ್ ಅಲ್ಲಿ ಏನಾಗುತ್ತೆ, ದ ಆಂಗಲ್ ಬಿಟ್ವೀನ್ ದಿಸ್ ಏರಿಯಾ ವೆಕ್ಟರ್ಸ್ and the electric field is always 90 degree. ಯಾಕಂದ್ರೆ it is along x axis, this is along y axis, this is along negative y, negative z, positive z. So z and y axis are anyway perpendicular to x. So area vectors ನಮಗೆ ಯಾವಾಗಲೂ perpendicular ಬರುತ್ತೆ. ಸೊ ಇಲ್ಲಿ ಎಲ್ಲಾ ಫೇಸಸ್ ದು ನಾವು ಫ್ಲಕ್ಸ್ ತಗೊಂಡ್ರೆ phi1, phi2, phi3, phi ಅಂದ್ರೆ let us take this as phi1, this as phi2 and all these force actually phi4, phi3, phi4, phi5, phi6 ಅಂತ ತಗೊಂಡ್ರೆ, ಸೊ ದ ಟೋಟಲ್ ಫ್ಲಕ್ಸ್ ಶುಡ್ ಬಿ ಈಕ್ವಲ್ ಟು phi1 ಪ್ಲಸ್ phi2 ಪ್ಲಸ್ phi3 ಪ್ಲಸ್ phi4 ಪ್ಲಸ್ phi5 ಪ್ಲಸ್ phi6. 6 ಫೇಸಸ್ ಇರುತ್ತೆ. ಬಟ್ ಹಿಯರ್, ಸೊ ದಿಸ್ ಇಸ್ ಆಕ್ಚುಲಿ ಹಿಯರ್ ದ ಆಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಕ್ಚುಲಿ 90 ಡಿಗ್ರಿ ಫಾರ್ ದಿಸ್ ಫೇಸ್, ಫಾರ್ ದಿಸ್ ಫೇಸ್ ಆಸ್ ವೆಲ್ ಆಸ್ ದ ಬಾಟಮ್ ಫೇಸ್ ಆಸ್ ವೆಲ್ ಆಸ್ ದ ಬಿಹೈಂಡ್ ಫೇಸ್. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ದಿಸ್ ವಿಲ್ ಬಿಕಮ್ 0. ವೈ? ಬಿಕಾಸ್ flux is actually EA cos theta. Cos 90 is actually 0. Cos 90 is 0. So flux through this 4 surfaces will become 0. So ನಮಗೆ ಫ್ಲಕ್ಸ್ ಬರೋದು ಏನಕ್ಕೆ ಎಲ್ಲಿಂದ ಅಂದ್ರೆ
in this space as well as this space. So in this space also, if we observe, the flux entering is actually equal to flux leaving. So ಇಲ್ಲಿ ಏನಾಗುತ್ತೆ, ನೆಟ್ ಫ್ಲಕ್ಸ್ ನಾವು ತಗೊಂಡಾಗ ಇಟ್ ಆಕ್ಚುಲಿ 0 ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ phi1 is actually EA cos 0, phi2 is actually EA cos 180. ಇಲ್ಲಿ ನೋಡಬಹುದು ನೀವು 180. So area vector is actually along this direction, electric field is actually along this direction. So they are actually opposite. Opposite ಅಂದ್ರೆ ನಮಗೆ ಏನು ಬರುತ್ತೆ, ಆಂಗಲ್ ನಮಗೆ 180 ಡಿಗ್ರಿ ಬರುತ್ತೆ. So cos 0 is 1, so it is EA into 1. Cos 180 is minus 1, so that is minus EA. So net flux ಅಂತ ನಾವು ತಗೊಂಡಾಗ ಏನಾಗುತ್ತೆ, so the net flux is actually equal to 0 ಅಂತ ಬರುತ್ತೆ ನಮಗೆ. Thank you.